ಆದ್ರೆ ನಾನು ಅವರ ಸಿಹಿಯಾದ ಹನಿಮೂನ್ಗೆ ಕಹಿಯಾಗಿರೋ ಮುಳ್ಳಾಗ್ಬಿಟ್ಟೆ. ಅಮ್ಮ, ಅಮ್ಮ, ಈ ಮರದ ಪುಡಿ ಎಲ್ಲಿಂದ ಬಂತು? ಸರಿ ಅಮ್ಮಾಜಿ, ನೀವು ತಲೆ ಕೆಡಿಸ್ಕೋಬೇಡಿ. ಸರಿ, ಆ ದೇವರ ಕರುಣೆ ನಿಜವಾಗ್ಲೂ ನಮ್ಮ ಮೇಲಿದೆ ರೀ. ದೊಡ್ಡ ಅನಾಹುತ ಏನಾಗ್ಲಿಲ್ಲ. ಮೂಳೆಗಿಳೆ ಮುರಿದಿದ್ರೆ ಏನ್ ಕತೆ. ಪಾಪ ಕೈಗೆ ಸ್ವಲ್ಪ ಗಾಯ ಮತ್ತೆ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಆದ್ರೂ ಪಾಪ ಅಕ್ಕ ನೆಲದ ಮೇಲೆ ಹೇಗ್ ಬಿದ್ದಿದ್ಲು ಅಂದ್ರೆ ಇನ್ನವಳು ಎದ್ದೇಳ್ತಾಳೋ ಇಲ್ವೋ ಅಂತ ಭಯ ಆಗಿತ್ತು. ಅಮ್ಮ, ಅಮ್ಮ, ಕಂದ ಕಂದ, ನಿನ್ ಬಾಯಿ ಕಡೆ. ನಿಧಾನ ನಿಧಾನ ನಿಧಾನ. ಅಕ್ಕ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಅಕ್ಕನ್ನ ಹಾಸ್ಪಿಟ್ಲಿಗೆ ನಾನ್ ಕರ್ಕೊಂಡು ಹೋಗಿದ್ದೆ. ಔಷಧಿ, ಬ್ಯಾಂಡೇಜು, ಇಂಜೆಕ್ಷನ್ ಏನೇನ್ ಹಾಕ್ಬೇಕೋ ಅದೆಲ್ಲ ಡಾಕ್ಟರ್ ನೀಟಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ವಿಷಯ ಹೇಳಿದ್ರು. ಅವ್ರಿಗೆ ಡೀಪ್ ಆಗಿ ಏನು ಏಟಾಗಿಲ್ವಂತೆ, ಬರೀ ಮೇಲ್ಮೇಲೆ ಏಟ್ ಬಿದ್ದಿದ್ಯಂತೆ. ಆದ್ರೆ ನಿಜ ಹೇಳ್ತೀನಿ ಕಂದ, ನಾನಂತೂ ತುಂಬಾ ಹೆದರ್ ಬಿಟ್ಟಿದ್ದೆ. ಅಕ್ಕನ್ಗೇನಾದ್ರೂ ಆಗಿದ್ದಿದ್ರೆ ಆಗ ಇವ್ರ ಬೆಲ್ಲ ಹಿಡ್ಕೊಂಡು ನಾನು ಅವ್ರ ಜೊತೆ ಪ್ರಾಣ ಬಿಟ್ಬಿಡ್ತಿದ್ದೆ ಕಂದ. ಚಿಕ್ಕಮ್ಮ, ದೇವರ ಆಶೀರ್ವಾದದಿಂದ ದೊಡ್ಡದೇನೂ ಆಗಿಲ್ಲ. ಅಪ್ಪ ಕೃಷ್ಣ, ಅಮ್ಮನ್ನ ಬೇಗ ಹುಷಾರ್ ಮಾಡ್ಬಿಡು. ಇವರು ತುಂಬಾ ಒಳ್ಳೆಯವರು, ನಮ್ಮಮ್ಮನ ಥರಾನೇ. ಇವ್ರಿಗೇನು ತೊಂದರೆ ಆಗ್ಬಾರ್ದು. ನೀವು ಅಳ್ಬೇಡಿ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅವಳನ್ನ ಒಂಟಿಯಾಗ್ಬಿಡಿ, ಸ್ವಲ್ಪ ರೆಸ್ಟ್ ಮಾಡಲಿ. ಗಗನ್, ತಲೆ ಕೆಡಿಸ್ಕೋಬೇಡ. ಅಮ್ಮಂಗೇನೂ ಆಗೋದಿಲ್ಲ. ನಾನು ಅಮ್ಮಾಜಿಯವ್ರ ಹತ್ರನೂ ಮಾತಾಡಿದ್ದೀನಿ, ಅವ್ರಿಗೂ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ. ನೀನು ಹೊರಗೆ ಬಾ, ಸ್ವಲ್ಪ ಮಾತಾಡೋದಿದೆ. ನೀನು ಹೇಳ್ ಮಾಡಿಸ್ದಂಗಿದ್ಯಾ ಗಗನ್ಗೆ. ನೀನು ಯಾವತ್ತೂ ನನ್ನ ಮಗನ್ ಬಿಟ್ಟು ಹೋಗ್ಬೇಡ. ಅಪ್ಪ ಕೃಷ್ಣ, ಆದಷ್ಟು ಬೇಗ ಇವ್ರನ್ನ ಗುಣ ಮಾಡ್ಬಿಡು. ಬೇಕಾದ್ರೆ ಇವ್ರ ನೋವನ್ನ ನನಗೆ ಕೊಟ್ಬಿಡು, ಆದ್ರೆ ಇವ್ರಿಗೆ ತೊಂದರೆ ಕೊಡ್ಬೇಡ. ಅಮ್ಮ, ನೀವ್ ಬೇಗ ಹುಷಾರಾಗ್ಬೇಕು. ಪೂಜಾ ಪೂಜಾ ಪೂಜಾ, ಯಾಕೆ ಬಂದ್ರಿ ಇಬ್ರು? ನೀವು ಖುಷಿಯಾಗಿರಕ್ಕೆ ಹೋಗಿದ್ರಿ ಊರಿಗೆ. ನನಗೆ ಏನೂ ಆಗಿಲ್ಲ. ನನ್ನಿಂದ ನಿಮಗೆ ಅಡ್ಡಿ ಆಯಿತು. ನೀವು ಚಿಂತೆ ಮಾಡಬೇಡಿ ಅಮ್ಮ. ನೀವು ತೊಂದರೆಲಿರುವಾಗ ನಾವು ಬರ್ದೇ ಇರೋದಕ್ಕೆ ಹೇಗೆ ಸಾಧ್ಯ? ಮಕ್ಕಳಿಗೆ ತಾಯಿಗಿಂತ ಮುಖ್ಯ ಏನಾದರೂ ಇರೋದಕ್ಕೆ ಸಾಧ್ಯನಾ? ಬರಬಾರ್ದಿತ್ತು, ನೀವು ಇಲ್ಲಿಗೆ ಬರಬಾರ್ದಿತ್ತು. ನೀವು ಚಿಂತೆ ಮಾಡಬೇಡಿ ಅಮ್ಮ, ಏನೂ ತೊಂದರೆ ಆಗಲ್ಲ. ನೀವು ಆರಾಮಾಗಿರಿ. ನೀವು ಬರಬಾರ್ದಿತ್ತು, ನೀವಿಬ್ರು ನಿಮ್ಮ ಈ ಒಳ್ಳೆ ಸಮಯನ
ಆಡ್ಬಾರ್ದಿತ್ತು. ಅಮ್ಮ ಹಾಗೆಲ್ಲ ಏನೂ ಇಲ್ಲ, ನೀವು ಸ್ವಲ್ಪ ವಿಶ್ರಾಂತಿ ಏನ್ ತಗೊಳ್ಳಿ. ಮಾಡ್ತಿದ್ಯಾ ಪೂಜಾ ನೀನು? ಅಕ್ಕನ್ ಯಾಕೆ ಎಬ್ಬಿಸ್ದೆ ನೀನು? ಯಾಕೆ ತೊಂದ್ರೆ ಕೊಡ್ತಿದ್ಯಾ ಇವ್ರಿಗೆ? ನೀನು ಗೊತ್ತಲ್ವಾ ಇವ್ರು ರೆಸ್ಟ್ ತಗೋಬೇಕು ಅಂತ? ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಇಲ್ಲ ಚಿಕ್ಕತ್ತೆ, ನಾನು ಇಲ್ಲಿ ಗೊತ್ತಲ್ವಮ್ಮ ನಿನ್ಗೆ ಈಗ ಅಕ್ಕ ಮಾತಾಡೋ ಸ್ಥಿತಿಲಿ ಇಲ್ಲ ಅಂತ. ಆದ್ರೂ ನೀನ್ ನೋಡು, ಇವಾಗ್ಲೇ ಬಂದ್ ಇವ್ರ ಜೊತೆ ಮಾತು ಕೂತಿದ್ಯಲ್ಲ. ಅಲ್ಲಮ್ಮ ಪೂಜಾ ನೀವ್ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಅಲ್ಲ ಇದ್ದೀರಾ? ಕಂದ, ವಾಪಸ್ ಹೋಗಿ. ಅಮ್ಮ, ಗಗನ್, ನೀವ್ ಆರಾಮಾಗಿದ್ದೀರಾ? ಯಾಕೆ ಬಂದ್ರಿ ನೀವು? ನೀವು ಶಾಂತವಾಗಿರಿ, ನೀವು ರೆಸ್ಟ್ ತಗೊಳ್ಳಿ. ಕಂದ, ನಾನು ಆಗ್ಲಿಂದ ಪೂಜನ್ಗೆ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಕ್ಕನ್ಗೆ ರೆಸ್ಟ್ ಬೇಕು ಅಂತ. ಆದ್ರೆ ಇವಳು ಅಕ್ಕನ್ಗೆ ಊರಲ್ಲಿ ಅದು ಇದು ಆಯ್ತು ಅಂತ ಕತೆ ಹೇಳ್ತಾ ಇದ್ದಾಳೆ. ಆದ್ರೆ ಸಾರಿ ಕಂದ, ಈಗ ಅಕ್ಕ ಮುಖ್ಯವಾಗಿ ರೆಸ್ಟ್ ತಗೋಬೇಕು. ಆಮೇಲೆ ಯಾರಾದ್ರೂ ಬುದ್ಧಿ ಇರೋಂಥವ್ರು ಅಕ್ಕನ್ನ ನೋಡ್ಕೊಳ್ಬೇಕು. ನಾನು ಇದೀನಲ್ಲ ಅಕ್ಕನ್ ನೋಡ್ಕೊಳಕ್ಕೆ. ನೀವಿಬ್ರು ಹೋಗಿ, ಇಷ್ಟು ಟ್ರಾವೆಲ್ ಮಾಡಿದೀರಾ, ಟಯರ್ಡ್ ಆಗಿರ್ತೀರಾ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಿಮ್ಮಿಬ್ರಿಗೂ ಊಟದ ವ್ಯವಸ್ಥೆ ನಾನೇ ಮಾಡ್ತೀನಿ. ನೀನ್ ಮೊದ್ಲು ಪೂಜನ ಇಲ್ಲಿಂದ ಕರ್ಕೊಂಡು ಹೋಗು. ಅಮ್ಮ, ನೀವು ರೆಸ್ಟ್ ಮಾಡಿ, ನಾನು ನಿಮ್ಮನ್ನ ಆಮೇಲೆ ಬಂದು ಭೇಟಿ ಆಗ್ತೀನಿ. ಅಯ್ಯೋ ಕಂದ, ಏನಾಯ್ತು? ಕೈಗೇನಿದು ಬ್ಯಾಂಡೇಜು? ಅದು ನಾನು ಬಿದ್ದೆ ಒಂದು ಸ್ವಲ್ಪ ಏಟಾಯ್ತು. ಹೌದು, ದರ ಇಲ್ಲಿ ಅವಳು ಅಮ್ಮನ ಜೊತೆ ಯಾಕಿಲ್ಲ ಇಲ್ಲಿ? ಅಯ್ಯೋ, ನಿನಗ್ ಗೊತ್ತಿಲ್ವಾ ಕಂದ? ನೀವಿಬ್ರು ಇಲ್ಲಿಂದ ಹೊರಟ ಮೇಲೆ ಅವಳು ತನ್ನ ತವ್ರ ಮನೆಗೆ ಹೊರಟ್ಬಿಟ್ಲಲ್ಲ. ಆದ್ರೆ ನನ್ ವಿಷಯ ತಿಳಿಸಾಗಿದೆ ಅವಳಿಗೆ. ಈಗ ಹೊರಡಮ್ಮ ನೀನು.